ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವಿದ್ಯಾನಗರದ ಶಿವಶಕ್ತಿ ಮಹಿಳಾ ಮಂಡಳದವರು ಇಂದು ಭಜನೆ ಇಟ್ಕೊಂಡು ನನಗೆ ಸತ್ಸಂಗಕ್ಕೆ ಕರೆದಿದ್ದೀರಾ. ಸಂತೋಷ. ಅಮ್ಮ ತುಂಬಾ ದಿವಸ ಆಯ್ತು ಹೇಳಲಿಕತ್ತಿ. ಆದ್ರೆ ನಾನು ಸ್ವಲ್ಪ ಬ್ಯುಸಿಯಾಗಿ ಬಿಟ್ಟಿದ್ದೆ. ಹಿಂಗಾಗಿ ಅವ್ರು ಫೋನ್ ಮಾಡಿದಾಗ ನನಗೆ ಫ್ರೀ ಇರಲಿಲ್ಲ. ನಾನು ಫೋನ್ ಮಾಡಿದಾಗ ಅವ್ರಿಗೆ ಫ್ರೀ ಇರಲಿಲ್ಲ. ಹೀಗಾಗಿ ಇಷ್ಟು ದೂರ ಎಳ್ಕೊಂಡು ಬಂತದು. ಅಲ್ವಾ ಅಮ್ಮ? ಓಕೆ. ಈಗ ಒಂದು ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಮೊದಲು ಸಿದ್ಧಿವಿನಾಯಕನಿಗೆ ನಮನವನ್ನು ಸಲ್ಲಿಸೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಸಕಲ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನಿಗೆ ನಮಿಸಿ, ನನಗೆ ಈ ಸ್ಥಾನದಲ್ಲಿ ಬಂದು ಕೂತ್ಕೊಂಡು ಹೇಳೋದಕ್ಕೆ ಒಂದು ಸ್ಫೂರ್ತಿಯನ್ನ ನೀಡಿ ಜ್ಞಾನವನ್ನು ಕೊಟ್ಟಂತ ನನ್ನ ಗುರುವಿಗೆ ನಮನವನ್ನ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಬಂದಂತ ಎಲ್ಲ ಅಮ್ಮಂದಿರಿಗೂ ನನ್ನ ನಮಸ್ಕಾರಗಳು. ಈಗ ಇಲ್ಲಿ ನೀವು ಇಷ್ಟೊತ್ತು ಒಂದು ಹನುಮಾನ್ ಚಾಲೀಸ ಹೇಳಿದ್ರಲ್ಲ, ನಾನು ಬರೋ ತನಕ ನೀವೆಲ್ಲ ಸೇರಿದ್ರಿ. ಮತ್ತೆ ನೀವು ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಎಲ್ಲ ಇಲ್ಲಿ ಸೇರ್ಬಿಟ್ಟು ಭಜನೆ ಮಾಡ್ತೀರಾ ಅಂತ ಹೇಳಿದ್ರು ಅಮ್ಮ. ಅಂದ್ರೆ ಭಜನೆ, ಸಹಸ್ರನಾಮ, ಹ್ಮ್, ರುದ್ರ ಎಲ್ಲವನ್ನು ಪಠಣ ಮಾಡ್ತೀರಾ. ರಾಮರಕ್ಷಾ ಸ್ತೋತ್ರನು ಹೇಳ್ತೀರಾ? ಓಕೆ. ಈಗ ಈಗ ಫಸ್ಟು ನಾವು ಯಾವ ಥರ ಹೇಳ್ತೀವಿ ಅದನ್ನ ಅರ್ಥ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ನೋಡೋಣ. ಈಗ ನೀವು ಎಲ್ಲ ರಾಮರಕ್ಷಾ ಹೇಳ್ತೀರಲ್ವಾ? ಬರುತ್ತೆ ನಿಮ್ಗೆಲ್ಲರಿಗೂ ರಾಮರಕ್ಷಾ ಸ್ತೋತ್ರ ಬರುತ್ತೆ. ಹೇಗೆ ಹೇಳ್ತೀರಾ ಅದನ್ನ ನೀವು? ಅಂದ್ರೆ ನೀವು ಬಾಯ್ಪಾಠ ಮಾಡ್ಕೊಂಡಾದ್ರೂ ಹೇಳಿ, ಬುಕ್ ನೋಡ್ಕೊಂಡಾದ್ರೂ ಹೇಳಿ, ಅದ್ರ ಪ್ರಶ್ನೆ ಅಲ್ಲ. ಹೇಳುವಾಗ ನಾವು ಯಾವ ತರಹ ಭಾವವನ್ನ ಇಟ್ಕೊಂಡು ಹೇಳ್ಬೇಕು. ಈಗ ನಾವ್ ಹೇಳ್ತೀವಿ, ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಕಾರುಡ ಸೀತಾಮುಖ ಕಮಲಮಿಲಲ್ಲೋಚನಂ ನೀರಧಾಭಂ ನಾನಾಲಂಕಾರ ದೀಪ್ತಂ ದದತಮುರುಜಟಾಮಂಡಲಂ ರಾಮಚಂದ್ರಂ ಧ್ಯಾಯೇದ ಜಾನುಬಾಹು. ಅಜಾನುಬಾಹು ರಾಮ ಅಂದ್ರೆ ರಾಮನ ಕೈಗಳು ತುಂಬಾ ಉದ್ದ ಇದ್ವು. ಮೊಣಕಾಲಿನ ಕೆಳಗೆ ರಾಮನ ಕೈಗಳು ಬರ್ತಾ ಇತ್ತು. ಧೃತಶರ ಧನುಷಂ ಬಿಲ್ಲು ಬಾಣಗಳನ್ನ ಹಿಡಿದಿದ್ದ. ಪೀತಂ ವಾಸೋವಸಾನಂ ಹಳದಿಯ ರೇಷ್ಮೆ ವಸ್ತ್ರಗಳನ್ನ ಹುಟ್ಟಿದ್ದ. ವಾಮಾಂಕಾರುಡ ಸೀತಾಮುಖ ಕಮಲಮಿಲಲ್ಲೋಚನಂ ಎಡಭಾಗದಲ್ಲಿ ಸೀತೆಯನ್ನ ತನ್ನ ತೊಡೆಯ ಮೇಲೆ ಕುಂದ್ರಿಸ್ಕೊಂಡಿದ್ದ. ಸೀತೆಯ ಮುಖವನ್ನ ನೋಡ್ತಾ ಇದ್ದ. ಕಮಲ ಮಿಲಲ್ಲೋಚನಂ ಅವಳ ಕಮಲದ ಪಕಳೆಯಂತಿರುವ ಕಣ್ಣುಗಳನ್ನು ನೋಡ್ತಾ ಇದ್ದ. ನಾನಾಲಂಕಾರ ದೀಪ್ತಂ ದದತ ಮುರುಜಟಾ ಮಂಡಲಂ ರಾಮಚಂದ್ರಂ ತನ್ನ ಜಟೆಯನ್ನ ಈಗ ಎತ್ತಿ ತುರುಬು ಕಟ್ಕೊಂಡಿರ್ತಾನಲ್ಲ ಅದು. ಈ ತರಹ ನಾವು ರಾಮನ ಒಂದು ಚಿತ್ರಣವನ್ನ ನೆನೆಸ್ಕೊಂಡು, ಯಾಕೆಂದ್ರೆ ಎಲ್ಲ ದೇವಸ್ಥಾನಗಳಲ್ಲಾಗ್ಲಿ, ಎಲ್ಲ ಒಂದು ದೇವರ ಫೋಟೋಗಳಲ್ಲಾಗ್ಲಿ ಬೇರೆ ಬೇರೆ ತರಹದ ಭಾವಚಿತ್ರ, ಒಂದು ರಾಮನ ರೂಪ ನಮ್ಮನ್ನ ನಾವು ನೋಡ್ತೀವಿ. ಈಗ ನಾವು ನಮ್ಮ ಧ್ಯಾನದಲ್ಲಿ ಯಾವ ತರ ಮೂಡಿಸ್ಕೋಬೇಕನ್ನೋದನ್ನ ಅಲ್ಲಿ ಹೇಳಿದ್ದಾರೆ. ಈ ತರಹ ಒಂದು ರಾಮನ ರೂಪವನ್ನು ನಮ್ಮ ಚಿತ್ತದಲ್ಲಿ, ನಮ್ಮ ಮನದಲ್ಲಿ ರೂಪಿಸಿಕೊಂಡು ರಾಮರಕ್ಷಾ ಸ್ತೋತ್ರವನ್ನು ಹೇಳಿ. ಮತ್ತೆ ಹೇಳ್ತಾರೆ, ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ರಾಮನ ಚರಿತೆ ಶತಕೋಟಿ ವಿಸ್ತಾರವುಳ್ಳದ್ದು. ಅಂತಹ ವಿಸ್ತಾರವುಳ್ಳ ರಾಮನ ನಾಮವನ್ನ ಏಕೈಕಮಕ್ಷರಂ ಪುಂಸಾಂ ಒಂದು ಅಕ್ಷರವನ್ನು ಸಹ ನಾವು ನೆನೆದರೆ ಮಹಾಪಾತಕ ನಾಶನಂ ಎಂತಹದ್ದೇ ಪಾಪ ಇರಲಿ ನಾಶ ಆಗುತ್ತೆ. ನಾವು ಏನ್ ಪಾಪ ಮಾಡಿದ್ದೀವೋ ಗೊತ್ತಿಲ್ಲ. ನಾವು ಏನಾದ್ರೂ ಕೆಟ್ಟ ಕೆಲಸ ಮಾಡಿದೀವೋ, ಯಾರಿಗಾದ್ರೂ ಬೈದಿದೀವೋ ನಮಗೇನು ಗೊತ್ತಿಲ್ಲ. ನಾವು ಹೇಳ್ತೀವಿ, ನಾನು ಯಾರಿಗೂ ಬೈಯೋದಿಲ್ಲಪ್ಪ, ನಾನು ಯಾರಿಗೂ ಏನು ಮನಸ್ಸು ನೋವಾಗೋ ಹಾಗೆ ನಾನು ಮಾತಾಡೋದಿಲ್ಲ, ನಾನು ತುಂಬಾ ಒಳ್ಳೆಯವಳು. ಪ್ರತಿಯೊಬ್ರು ನಾವು ಹಾಗೆ ಹೇಳ್ತೀವಿ.
ಆದ್ರೆ ನಾವು ಒಳ್ಳೆಯವರೋ ಕೆಟ್ಟವರೋ ನಮಗ್ ಗೊತ್ತಿಲ್ಲ. ಅದು ನಮ್ಮ ವರ್ತನೆಯಿಂದ ಇನ್ನೊಬ್ರಿಗೆ ಅರ್ಥ ಆಗುತ್ತೆ. ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚಂದ ಮಾತಾಡ್ತಾರೆ, ಎಷ್ಟು ಎಲ್ಲರಿಗೂ ಹಚ್ಕೊಂಡು ಹೋಗ್ತಾರೆ. ಒಳ್ಳೆಯವ್ರಿರ್ತೀರ. ಅಯ್ಯೋ! ಏನಪ್ಪಾ ಆಕಿ ಮಾತಾಡಿದ್ರೆ ಮೈಮೇಲೆ ಬರ್ತಾಳಪ್ಪ. ಒಂಥರ ಮಾತಾಡ್ತಾರಪ್ಪ, ಅವ್ರ ಜೊತೆ ಮಾತಾಡಕ್ಕೆ ಭಯ ಆಗುತ್ತೆ. ಈ ಥರ ನಮ್ಮಲ್ಲಿ 2 ಸ್ವಭಾವ ಇರುತ್ತಲ್ವಾ? ಈ ಥರ ನಾವು ಯಾವ ಥರ ಒಂದು ಕೆಟ್ಟದನ್ನ ಮಾಡಿದ್ರೆ ಪಾಪ ಬರುತ್ತೆ, ಒಳ್ಳೆಯದನ್ನ ಮಾಡಿದ್ರೆ ಪುಣ್ಯ ಬರುತ್ತೆ. ಈ ತರಹ ನಾವು ಒಂದು ಅ ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ 84,00,000 ಜೀವಯೋನಿಗಳಲ್ಲಿ 64,000 ಜನ್ಮ ದಾಟಿದ ನಂತರ ಮಾನವ ಜನ್ಮ ಬರುತ್ತೆ. ಈ ಮಾನವ ಜನ್ಮ ಬಂದದ್ದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಆ ರಾಮನ ಗುಣಗಾನವನ್ನು ಮಾಡಬೇಕು. ಹರಿಯನ್ನು ನೆನೆಯದ ನಾಲಿಗೆ ಬಾಯಲ್ಲಿದ್ದು ಏನು ಉಪಯೋಗ? ಸದಾ ಆ ಹರಿಯನ್ನ ನೆನೆಯಬೇಕು. ಈ ತರಹ ನಾವು ಶ್ಲೋಕಗಳ ಅರ್ಥವನ್ನು ಮನದಲ್ಲಿ ಬರ್ತಾ 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 ನಾವು ಶ್ಲೋಕಗಳನ್ನ ಹೇಳಿದಾಗ ಒಂದು ಸಿಗುವ ಆನಂದನೇ ಬೇರೆ. ಅರ್ಥಗಳನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ನೀವು ನನ್ನ ಯೂಟ್ಯೂಬ್ ತೆಗೀರಿ, ಅದರಲ್ಲಿ ಹನುಮಾನ್ ಚಾಲೀಸ, ರಾಮರಕ್ಷಾ ಸ್ತೋತ್ರ, ಲಲಿತಾ ಸಹಸ್ರನಾಮದ ಅರ್ಥ ಬರ್ತಾ ಇದೆ. ಎಲ್ಲ ನಾನು ಕೆಲವೊಂದು ಕನ್ನಡದಲ್ಲಿಯೂ ಹಾಕಿದ್ದೀನಿ. ಆ ರೀತಿ ನೀವು ಅದು ಕನ್ನಡದ ಬೇಕಾದ್ರೆ ಕನ್ನಡದಲ್ಲಿರೋದನ್ನ ನೀವೆಲ್ಲ ಕೇಳಿ ಅರ್ಥಗಳನ್ನ ನೋಡ್ಕೋಬಹುದು. ಈ ರೀತಿ ನಾವು ಅರ್ಥ ಮಾಡ್ತಾ 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 ನಾವು ಸ್ತೋತ್ರಗಳನ್ನ ಹೇಳ್ಬೇಕು. ಇನ್ನು ಒಂದು ಸ್ತೋತ್ರದ್ದು ನಾನು ರಾಮ ರಕ್ಷಾ ಅಂತ ಹೇಳ್ಬಿಟ್ಟು ಹನುಮಾನ್ ಚಾಲಿಸಾದ ಕಡೆ ಬರ್ತೀನಿ. ರಾಮ ರಕ್ಷಾದಲ್ಲಿ ಬರುತ್ತೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಏನಪ್ಪ ಹೀಗಂದ್ರೆ ಈ ಶ್ಲೋಕದ ಅರ್ಥ? ರಾಮಾಯ ರಾಮಭದ್ರಾಯ, ಶ್ರೀರಾಮಚಂದ್ರರಿಗೆ ರಾಮ ಅಂತ ಹೇಳಿ ದಶರಥನಿಗೆ ಮಾತ್ರ ಕರೆಯುವ ಅಧಿಕಾರ ಇದೆ. ರಾಮಭದ್ರಾಯ, ರಾಮಭದ್ರ ಅಂತ ಹೇಳಿ ಕೌಸಲ್ಯ ಕರೀತಾ ಇದ್ಲು. ನಾವು ನಮ್ಮ ಮಕ್ಕಳ ಜೊತೆಗೆ ಒಂದು ಹೆಸರಿನ ಜೊತೆಗೆ ಒಂದು ಪುಟ್ಟ, ಚಿನ್ನು, ಮುದ್ದು, ಕಂದ ಹಿಂಗೆ ಕರಿತೀವಲ್ವಾ? ಆ ಥರ ಇಲ್ಲಿ ರಾಮನಿಗೆ ರಾಮಭದ್ರ ಅಂತ ಯಶೋದೆ, ಕೌಸಲ್ಯೆ ಕರಿತಾ ಇದ್ಲು. ಸಾರಿ. ಆಮೇಲೆ ರಾಮಚಂದ್ರ, ರಾಮಚಂದ್ರ ಅಂತ ಹೇಳಿ ಕೈಕೇಯಿ ಮಾತೆ ಕರಿತಾ ಇದ್ಲು. ಚಿಕ್ಕ ಮಗು ಇದ್ದಾಗ ರಾಮ ಚಂದ್ರ ಬೇಕು ಅಂತ ಅಳ್ತು ಇರ್ಬೇಕಾದ್ರೆ ಒಂದು ದೊಡ್ಡ ಹರಿವಾಣ ತಗೊಂಡ್ಬಂದು ಅದರಲ್ಲಿ ನೀರು ತುಂಬಿಬಿಟ್ಟು ಚಂದ್ರನ ಪ್ರತಿಬಿಂಬವನ್ನ ಅದರಲ್ಲಿ ಕಾಣೋ ಹಾಗೆ ಮಾಡಿಬಿಟ್ಟು ಚಂದ್ರನನ್ನ ತೋರಿಸಿದ ಕಾರಣ ರಾಮಚಂದ್ರ ಅಂತ ಕೈಕೇಯಿ ಮಾತೆ ಕರಿತಾ ಇದ್ಲು. ರಾಮಚಂದ್ರಾಯ ವೇದಸೆ, ವೇದಸೆ ಅಂತ ಹೇಳಿ ಋಷಿಗಳು ಕರಿತಾ ಇದ್ರು. ಎಲ್ಲ ವೇದ ಶಾಸ್ತ್ರಗಳನ್ನು ಬಲ್ಲಿದಂತಹ ರಾಮ ನೀನು ವೇದಸೆ. ರಘುನಾಥಾಯ ನಾಥಾಯ, ರಘುನಾಥ, ರಾಮ ಅಯೋಧ್ಯೆಯ ಜನ ಕರೀತಾ ಇದ್ರು ರಘುನಾಥ ಅಂತ ಹೇಳಿ. ನಾಥಾಯ, ನಾಥ ಅಂದ್ರೆ ಪತಿಗೆ ನಾಥ ಅಂತ ಹೇಳ್ತಾರೆ. ಇಲ್ಲಿ ರಾಮನಿಗೆ ನಾಥ ಅಂತ ಕರೆಯೋ ಅಧಿಕಾರ ಇದ್ದಿದ್ದು ಸೀತೆಗೆ ಮಾತ್ರ. ಸೀತೆ ರಾಮಚಂದ್ರನನ್ನ ನಾಥ ಅಂತ ಕರಿತಾ ಇದ್ರು. ಮತ್ತೆ ಸೀತಾಯ ಪತಯೇ ನಮಃ, ಸೀತೆಯ ಪತಿ ಮಿಥಿಲೆಯ ಜನರು ಸೀತೆಯ ಗಂಡನನ್ನ ಅಯ್ಯೋ ಏನಂತ ಕರಿಬೇಕು? ಹೆಸರು ಹಿಡಿದು ಕರೆದ್ರೆ ಚೆನ್ನಾಗಿ ಅನ್ಸಂಗಿಲ್ಲ ಅಲ್ವಾ? ನಮ್ಮ ಊರಿನ ಅಳಿಯ ಅವರು. ಅದಕ್ಕೋಸ್ಕರ ನಮ್ಮ ಸೀತಮ್ಮನ ಗಂಡ, ಸೀತೆಯ ಪತಿ ಅಂತ ಹೇಳಿ ಕರಿತಾ ಇದ್ರು. ಈ ತರ ಸುಂದರ ಬರುತ್ತೆ, ತುಂಬಾ ಅರ್ಥಗಳು ಸುಂದರವಾಗಿರುತ್ತೆ. ಇದು ನಾವು ತಿಳ್ಕೊಂಡಿಲ್ಲ ಅಷ್ಟೇ. ನಾನು ನಿಮಗೆ ಅದಾದ್ಮೇಲೆ ಹನುಮಾನ್ ಚಾಲೀಸ ಹೇಳ್ತೀನಿ ಅಂತ ಹೇಳಿದೆ. ಹನುಮಾನ್ ಚಾಲೀಸ ನಾವೆಲ್ಲ ಹೇಳ್ತೀವಲ್ವಾ? ಹೇಳ್ತೀವಿ, ನಾವು ಹೇಳೋದಿಲ್ಲ ಅಂತಲ್ಲ, ಬಾಯ್ಪಾಟ್ ಬರುತ್ತೆ, ಎಲ್ಲ ಹೇಳ್ತೀವಿ. ಆದ್ರೆ ಒಂಥರ ಸುಮ್ಮನೆ ಟೇಪ್ ರೆಕಾರ್ಡರ್ ಆನ್ ಮಾಡಿದಾಗ ಹೆಂಗ್ ಬರುತ್ತೆ ಹಂಗೆ ಸುಮ್ಮನೆ ಹೇಳ್ಕೊ ಅಂತ ಹೋಗ್ಬಿಡ್ತೀವಿ. ಹನುಮಾನ್ ಚಾಲೀಸದಲ್ಲಿ ನಾವು ಹೇಳ್ತೀವಿ, ಅಷ್ಟಸಿದ್ಧಿ ನವನಿಧಿ ಕೇದಾತ ಅಸಬರ ದೀನ ಜಾನಿಕೆ ಮಾತ. ಅಷ್ಟಸಿದ್ಧಿ ಅಂದ್ರೆ ಏನು? ನವನಿಧಿ ಅಂದ್ರೆ ಏನು? ಅಷ್ಟಸಿದ್ಧಿಗಳ ಕಲೆ ಹನುಮಂತನಿಗೆ ಗೊತ್ತಿತ್ತು. ಅಣಿಮ ಮರಿಮ, ಅಣಿಮ ಗರಿಮ ಲಘುಮ, ಈ ತರ ಎಲ್ಲ ವಿದ್ಯೆಗಳು ಇರ್ತಾ ಇದ್ವು. ಅಂತ ಅಷ್ಟ ವಿದ್ಯೆಗಳನ್ನ ಕಲಿತಿದ್ದ ಹನುಮಂತ. ಆ ವಿದ್ಯೆಗಳು ಹೇಗಿರ್ತಾ ಇದ್ವು? ಅಣಿಮ ಚಿಕ್ಕದಾಗ್ತಾ ಇದ್ದ, ಗರಿಮ ದೊಡ್ಡನಾಗ್ತಾ ಇದ್ದ, ಲಘುಮ ಹಗುರ ಆಗ್ತಾ ಇದ್ದ. ಅಂದ್ರೆ ಅವನು ಯಾವಾಗ ಯಾವಾಗ ಯಾವ ತರ ಬೇಕೋ ಆ ತರ ಆಗ್ತಾ ಇದ್ದ. ಈಗ ನೀವು ನೆನೆಸ್ಕೊಳ್ಳಿ, ಇಲ್ಲಿ ಸಣ್ಣದು ಯಾವಾಗ ಆಗ್ತಾ ಇದ್ದ, ದೊಡ್ಡದು ಯಾವಾಗ ಆಗ್ತಾ ಇದ್ದ ಅಂತ ಹೇಳಿ. ಹನುಮಂತ ಸೀತಾ ಮಾತೆ ಹತ್ರ ಲಂಕೆಗೆ ಹೋದಾಗ ಅಶೋಕವನದಲ್ಲಿ ಸೀತೆಯನ್ನ ಕಾಣ್ಲಿಕ್ಕೆ ಪುಟ್ಟ ಒಂದು
ಕೋತಿಯ ರೂಪ ಧರಿಸಿ ಹೋದ. ಮತ್ತೆ ಲಂಕೆಯನ್ನ ಹಾರುವಾಗ ಮೈ ಹಗುರ ಮಾಡಿಕೊಂಡು ಹಾರೋದಕ್ಕೆ ಭಾರ ಇದ್ರೆ ಹಾರೋದಕ್ಕಾಗೋದಿಲ್ಲ ಅಂತ ಹಗುರ ಮಾಡ್ಕೊಂಡು ಹಾರ್ತಾ ಇದ್ದ. ಆಮೇಲೆ ನೀವು ನೆನೆಸ್ಕೊಳ್ಳಿ, ಸಮುದ್ರವನ್ನ ದಾಟುವಾಗ ಸಮುದ್ರದ ಒಬ್ಬ ಲಂಕಿಣಿ ಬರ್ತಾಳೆ, ಹನುಮಂತನನ್ನ ನುಂಗ್ತಾಳೆ. ಮತ್ತೆಲ್ಲ ಹನುಮಂತ ಚಿಕ್ಕವನಾಗಿ ಅದ್ರ ಬಾಯೊಳಗೆ ಹೋಗಿ ತಕ್ಷಣ ಹೊರಗೆ ಬಂದ್ಬಿಡ್ತಾನೆ. ಕತೆ ಗೊತ್ತಲ್ವಾ ನಿಮ್ಗೆ? ಆ ತರ ಇಲ್ಲಿ ಹನುಮಂತ ತುಂಬಾ ಚಿಕ್ಕವನಾಗ್ತಾನೆ. ಅವಳ ಬಾಯಿ ತುಂಬಾ ದೊಡ್ಡದಿರುತ್ತೆ. ಮೊದಲು ಹನುಮಂತ ದೊಡ್ಡ ರೂಪವನ್ನ ತೋರಿಸ್ತಾನೆ. ಅಯ್ಯೋ, ಇಷ್ಟು ದೊಡ್ಡವನಿದಾನಲ್ಲ ಅಂತ ಅವಳು ದೊಡ್ಡ ಬಾಯಿಯನ್ನ ಮಾಡ್ತಾಳೆ. ಆಮೇಲೆ ತಕ್ಷಣ ಹನುಮಂತ ತನ್ನ ಗಾತ್ರವನ್ನ ಚಿಕ್ಕದಾಗಿ ಮಾಡ್ಕೊಂಡು ತಕ್ಷಣ ಅವಳ ಬಾಯಿಯ ಒಳಗೆ ಹೋಗಿ ಅವಳು ಬಾಯಿ ಮುಚ್ಚೋದ್ರೊಳಗೆ ಬಾಯಿಯಿಂದ ಹೊರಗೆ ಬಂದ್ಬಿಡ್ತಾನೆ. ಅಂದ್ರೆ ಅದು ಒಂದು ವಿದ್ಯೆ, ಕಲೆ ಹೆಂಗಿರುತ್ತೆ ನೋಡಿ. ಹ, ಮತ್ತೆ ಈಗ ನಾವು ರಾವಣನ ಆಸ್ಥಾನದಲ್ಲಿ ಅಂಗದ ಹೋಗಿದ್ದ ಕಾಲಿನ ಮೇಲೆ ತನ್ನ ಎಲ್ಲ ಭಾರವನ್ನ ಇಟ್ಟು ಕಾಲು ಸರಿಸಾಕಾಗ್ಲಿಲ್ಲ ರಾವಣನ ಕೈಯಿಂದನೂ ಸಹ ಅಂತ ಕಥೆಯಲ್ಲಿ ಓದಿಲ್ವಾ? ಹನುಮಂತನು ಅದೇ ಸರ ಮಾಡ್ತಾ ಇದ್ದ. ಅಂದ್ರೆ ತಮ್ಮ ದೇಹದ ಶಕ್ತಿಯನ್ನೆಲ್ಲ ಒಂದು ಕಡೆ ಕೇಂದ್ರೀಕರಿಸ್ಬಿಟ್ಟು ಆ ಶಕ್ತಿಯನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು. ಅಂದ್ರೆ ಅದಕ್ಕೊಂದು ಕಾಲಲ್ಲೇ ತನ್ನ ಶರೀರದ ಪೂರ್ಣ ಶಕ್ತಿಯನ್ನ ಕಾಲಲ್ಲಿ ತಂದಾಗ ಅದು ಕಾಲ್ ಅಲುಗಾಡಿಸೋದಕ್ಕೆ ಆಗೋದಿಲ್ಲ. ಮೊದಲು ಕೈ ಪಂಜೆ ಹಿಂಗೆ ಕೈ ಹಿಡ್ಕೊಂಡು ಆಡ್ತಿದ್ರು ನೋಡಿ, ಅದಕ್ಕೆ ಏನಂತಾರೊಪ್ಪ ಗೊತ್ತಿಲ್ಲ. ಈ 2 ಕೈ ಹಿಡ್ಕೊಂಡು ಒಬ್ರು ಆ ಕಡೆ ದುಡ್ತಿದ್ರು, ಒಬ್ರು ಈ ಕಡೆ ದುಡ್ತಿದ್ರಲ್ವಾ? ಆ ಥರ ಅಂದ್ರೆ ಕೈಯಲ್ಲಿ ಬಲ ಶಕ್ತಿ ಎಲ್ಲ ಒಂದ್ ಕಡೆ ತೆಗೆದುಕೊಂಡು ಆಡ್ತಾ ಇದ್ರು. ನವನಿಧಿಗೆ ಇದೇ ತರ ಒಟ್ಟು ಪ್ರತಿಯೊಂದು ಶ್ಲೋಕದಲ್ಲಿಯೂ ಪ್ರತಿಯೊಂದು ಅರ್ಥ ಇರುತ್ತೆ. ಅಮ್ಮ ನನಗೆ ಹೇಳಿದ್ದು ಲಲಿತಾ ಸಹಸ್ರನಾಮದ ಅರ್ಥ ಹೇಳಿ ಅಂತ ಹೇಳಿ ಕರೆದಿದ್ರು. ಒಂದ್ ಸ್ವಲ್ಪ ಲಲಿತಾ ಸಹಸ್ರನಾಮದ್ದು ಹೇಳ್ಬಿಡ್ತೀನಿ. ನೀವೆಲ್ಲ ಲಲಿತಾ ಸಹಸ್ರನಾಮ ಹೇಳ್ತೀರಲ್ವಾ? ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ. ಯಾರು ಶ್ರೀಮಾತೆ ಅಂದ್ರೆ? ಮಾತೆ. ಮೊದಲು ಮಾತೆ ಓಂ ಶ್ರೀ ಮಾತಾ, ಆಮೇಲೆ ಶ್ರೀಮಾತೆ ಮಹಾರಾಜ್ಞಿ. ಶ್ರೀಮಾತೆ ನಮ್ಮ ಎಲ್ಲರ ಅಮ್ಮ. ನಾವು ನಮ್ಮ ಮಕ್ಕಳಿಗೆ ಅಮ್ಮ, ಆದರೆ ಎಲ್ಲ ಅಮ್ಮಂದಿರಿಗೂ ಅಮ್ಮ ಶ್ರೀಮಾತೆ. ಈ ತರ ಅವಳು ಶ್ರೀಮಾತೆ. ಶ್ರೀ ಮಹಾರಾಜ್ಞಿ